ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಟ್ರೈಮಿಸ್ಟರಲ್ಲಿ ಮಾಡುವಂತಹ ಸ್ಕ್ಯಾನ್ ಅಂದರೆ ಗ್ರೋತ್ ಸ್ಕ್ಯಾನ್ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಥರ್ಡ್ ಟ್ರೈಮಿಸ್ಟರಲ್ಲಿ ನಾವು ಮಾಡಿಸೋದು ಗ್ರೋತ್ ಸ್ಕ್ಯಾನ್. ಈ ಗ್ರೋತ್ ಸ್ಕ್ಯಾನ್ನ ಫೀಟಲ್ ಗ್ರೋತ್ ಸ್ಕ್ಯಾನ್ ಅಂತಲೂ ಕರೀತಾರೆ, ಅಥವಾ ಫೀಟಲ್ ವೆಲ್ ಬೀಯಿಂಗ್ ಸ್ಕ್ಯಾನ್ ಅಂತ ಕೂಡ ಹೇಳ್ತಾರೆ. ಈ ಸ್ಕ್ಯಾನ್ನ ಥರ್ಡ್ ಟ್ರೈಮಿಸ್ಟರಲ್ಲಿ ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕಾ ಅಂತ ಕೇಳಿದ್ರೆ ಹೌದು. ಮತ್ತು ಯಾವ ಮಂತಲ್ಲಿ ಯಾವ ವೀಕಲ್ಲಿ ಈ ಸ್ಕ್ಯಾನ್ನ ಮಾಡಿಸ್ಬೇಕು, ಈ ಸ್ಕ್ಯಾನ್ ಇಂಪಾರ್ಟೆನ್ಸ್ ಏನು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಥರ್ಡ್ ಟ್ರೈಮಿಸ್ಟರಲ್ಲಿ ಮಾಡಬೇಕಾ ಈ ಸ್ಕ್ಯಾನ್ ಅಂತ ಹೇಳಿದರೆ ಹೌದು. ಈ ಗ್ರೋತ್ ಸ್ಕ್ಯಾನ್ನ ಕಂಪಲ್ಸರಿಯಾಗಿ ಮಾಡಿಸಲೇಬೇಕು. ಮತ್ತು ಎಷ್ಟು ಸ್ಕ್ಯಾನ್ ಮಾಡಿಸ್ಬೇಕು ಅಂದರೆ ಇದು ಕೆಲವರಿಗೆ ಅವ್ರ ಬಾಡಿ ಕಂಡೀಷನ್ಸ್ ಮೇಲೆ ಅಥವಾ ಮಗು ಬೆಳವಣಿಗೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವರಿಗೆ ಸೆವೆಂತ್ ಮಂತಲ್ಲಿ ಮಾಡಿದ್ರೆ ಸಾಕು ಅಂತ ಹೇಳಿರ್ತಾರೆ. ಇನ್ನು ಕೆಲವರಿಗೆ 7th 8th ಹಾಗೆ ಮತ್ತು ಅದೇ ರೀತಿ 9th ಮಂತಲ್ಲಿ ಮಾಡ್ಸೋಕ್ಕೆ ಹೇಳಿರ್ತಾರೆ. ಸೊ ಈ ಸ್ಕ್ಯಾನ್ನ ಯಾವ ಮಂತ್ ಮತ್ತು ಯಾವ ವೀಕಲ್ಲಿ ಮಾಡಿಸ್ಬೇಕು ಅಂತ ಹೇಳಿದರೆ ಇದನ್ನು 7th ಮಂತಿಂದ ಮಾಡಿಸೋದಕ್ಕೆ ಹೇಳ್ತಾರೆ. ವೀಕ್ಸ್ ಪ್ರಕಾರ ಅಂದರೆ 28 ವೀಕ್ಸಿಂದ 32 ವೀಕ್ಸ್ ಒಳಗಡೆ ಈ ಸ್ಕ್ಯಾನ್ನ ಮಾಡಿಸ್ಬೇಕಾಗತ್ತೆ. ಮತ್ತು ನೆಕ್ಸ್ಟ್ ಸ್ಕ್ಯಾನ್ನ 36 ವೀಕ್ಸಿಂದ 40 ವೀಕ್ಸ್ ಒಳಗಡೆ ಮಾಡಿಸ್ಕೊಳ್ಳೋದಕ್ಕೆ ಹೇಳ್ತಾರೆ. ಕೆಲವರಿಗೆ 1 ಸ್ಕ್ಯಾನ್ ಸಾಕು ಅಂತ ಹೇಳಿರ್ತಾರೆ, ಇನ್ನು ಕೆಲವರಿಗೆ 2 ಸ್ಕ್ಯಾನ್ ಕೂಡ ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಳೋದಕ್ಕೆ ಹೇಳಿರ್ತಾರೆ. ಮತ್ತು ಈ ಸ್ಕ್ಯಾನ್ನ ಯಾಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಮುಖ್ಯವಾಗಿ ಥರ್ಡ್ ಟ್ರೈಮಿಸ್ಟರಲ್ಲಿ ಮಾಡ್ತಾರೆ ಅಂದರೆ, ಈಗ ನಮಗೆ 5th ಮಂತಲ್ಲಿ ಸ್ಕ್ಯಾನಲ್ಲಿ ಗೊತ್ತಿರುತ್ತೆ ಮಗು ಯಾವ ರೀತಿ ಬೆಳವಣಿಗೆ ಇದೆ ಅಂತ. ಸೊ ಅದೇ ರೀತಿ ಥರ್ಡ್ ಟ್ರೈಮಿಸ್ಟರಲ್ಲಿ ಗ್ರೋತ್ ಸ್ಕ್ಯಾನಲ್ಲಿ ಇನ್ನೂ ತುಂಬಾ ಮುಖ್ಯವಾದ ವಿಷಯಗಳನ್ನು ಗಮನಿಸೋದಕ್ಕೆ ಈ ಸ್ಕ್ಯಾನ್ನ ಬೆಳವಣಿಗೆ ಇದೆಯಾ, ಯಾವ ರೀತಿ ಬೆಳವಣಿಗೆ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಸ್ಕ್ಯಾನ್ನ ಮಾಡ್ತಾರೆ. ಮತ್ತು ಇದ್ರ ಸೆಕ್ಷನ್ ಆಗುತ್ತಾ ಅಥವಾ ನಾರ್ಮಲ್ ಆಗುತ್ತಾ ಅಂತ ಡಿಪೆಂಡ್ ಆಗುತ್ತಲ್ವ. ಸೊ ಅದನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಈ ಸ್ಕ್ಯಾನು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸ್ಕ್ಯಾನ್ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಮುಖ್ಯವಾಗಿ ಮಾಡೋ ರೀಸನ್ ಏನಂದರೆ ಬೇಬಿ ಪೊಸಿಷನ್ನ ತಿಳ್ಕೊಳ್ಳೋದಕ್ಕೆ. ಈಗ ಪೊಸಿಷನ್ಸಲ್ಲಿ ಬೇರೆ ಬೇರೆ ರೀತಿ ಇದೆ. ಬ್ರೀಚ್ ಪೊಸಿಷನ್ ಇದೆ, ಸೆಫಾಲಿಕ್ ಪೊಸಿಷನ್ ಇದೆ, ಟ್ರಾನ್ಸ್ಫರ್ಸ್ ಪೊಸಿಷನ್ ಇದೆ. ಸೊ ಇದ್ರ ಮೇಲೆ ನಾರ್ಮಲಾ ಸಿಸರಿನಾ ಅಂತಲೂ ತಿಳ್ಕೊತಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೆಫಾಲಿಕ್ ಪೊಸಿಷನ್ ಅಂದರೆ ಮಗು ತಲೆ ಕೆಳಗಿದೆಯಾ ಅಂತ. ಬ್ರಿಡ್ಜ್ ಪೊಸಿಷನ್ ಅಂದರೆ ಮಗು ತಲೆ ಮೇಲೇ ಇರೋದು, ಕಾಲು ಕೆಳಗೆ ಇರೋದು ಅಂತ. ಟ್ರಾನ್ಸ್ಫರ್ಸ್ ಅಂದರೆ ತಲೆ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಇದೆ, ಕಾಲು ಅಪೋಸಿಟಲ್ಲಿ ಇರುತ್ತೆ. ಮತ್ತು ನೆಕ್ಸ್ಟ್ ಸ್ಟೆಪ್ ಏನಂದರೆ ಮಗು ಮೂಮೆಂಟ್ಸ್ ಕರೆಕ್ಟಾಗಿ ಇದೆಯಾ, ಕಿಕ್ಸ್ ಕರೆಕ್ಟಾಗಿ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಈ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಮಗು ಕರೆಕ್ಟಾಗಿ ಉಸಿರಾಡ್ತಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಈ ಸ್ಕ್ಯಾನ್ ಮಾಡ್ತಾರೆ. ಮತ್ತು ಆಮ್ನಿಯಾಟಿಕ್ ಫ್ಲೂಯಿಡ್ ಅಂದರೆ ನೀರು, ಮಗುವಿನ ಸುತ್ತ ಕರೆಕ್ಟಾಗಿ ನೀರು ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಈ ಸ್ಕ್ಯಾನ್ನ ಮಾಡ್ತಾರೆ. ಯಾಕೆ ಅಂದರೆ ಇವಾಗ 7th ಮಂತಲ್ಲಿ ಮಗು ದೊಡ್ಡದಾಗ್ತಿರತ್ತಲ್ವ, ಈ ಟೈಮಲ್ಲಿ ಮಗುವಿನ ಸುತ್ತಲಿರುವ ನೀರು ಕರೆಕ್ಟಾಗಿರಬೇಕು. ಮಗುವಿನ ಸುತ್ತಿರುವ ನೀರು ಜಾಸ್ತಿ ಇದ್ರೂ ತೊಂದರೆನೇ, ಕಡಿಮೆ ಇದ್ರೂ ತೊಂದರೆ ಆಗುತ್ತೆ. ನಾರ್ಮಲ್ ಆಗಿದೆ ಅಂದರೆ ಡಾಕ್ಟರ್ ಹೇಳ್ತಾರೆ ನಾರ್ಮಲ್ ಆಗಿದೆ, ನೋ ನೀಡ್ ಟು ವರಿ ಅಂತ. ಏನಾದರೂ ಮಗುವಿನ ಸುತ್ತ ಇರುವ ನೀರು ಜಾಸ್ತಿ ಇದೆ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ಸ್ ಕೊಡ್ತಾರೆ. ಅವರು ಟ್ರೀಟ್ಮೆಂಟ್ಸ್ ತಗೊಳ್ಳೋದಕ್ಕೆ ಹೇಳ್ತಾರೆ. ಕಡಿಮೆ ಆದರೂ ಕೂಡ ಏನು ಮಾಡಬೇಕು ಅಂತಲೂ ಹೇಳ್ತಾರೆ. ಮತ್ತು ಪ್ಲಾಸೆಂಟಾ ಪ್ರೆಸೆಂಟೇಷನ್ ಅಂದರೆ ಪ್ಲಾಸೆಂಟಾ ಲೋ ಲೇಯಿಂಗ್ ಇರುತ್ತೆ, ಕೆಲವರಿಗೆ ಫಂಡಲ್ ಆಂಟೀರಿಯರ್ ಇರುತ್ತೆ, ಗ್ರೇಡ್ 2 ಗ್ರೇಡ್ 1 ಅಂತ ಎಲ್ಲ ಇರುತ್ತೆ. ಸೊ ಇದನ್ನು ತಿಳ್ಕೊಳ್ಳೋದಕ್ಕೆ ಈ ಸ್ಕ್ಯಾನ್ನ ಮಾಡೋದಕ್ಕೆ ಹೇಳ್ತಾರೆ. ಅಂದರೆ ಬೆಳವಣಿಗೆ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ. ನೆಕ್ಸ್ಟ್ ಏನಂದರೆ ಮಗು ಹಾರ್ಟ್ ರೇಟ್ ಎಷ್ಟು ಇದೆ, ನಾರ್ಮಲ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ. ಮತ್ತು ಬೇಬಿ ವೆಯ್ಟ್ ಎಷ್ಟಿದೆ ಅಂದರೆ ಜೆಸ್ಟೇಷನಲ್ ಏಜ್, ನೀವು ಮಾಡಿಸಿರುವಂತಹ ಸ್ಕ್ಯಾನಿಂಗ್ ಡೇಟಿನ ಮಗುವಿನ ಏಜ್ ಕರೆಕ್ಟಾಗಿ ಇದೆಯಾ, ಎಷ್ಟಿರಬೇಕು, ಎಷ್ಟಿದೆ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಈ ಸ್ಕ್ಯಾನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನಮಗೆ ಮಗುವಿನ ಬಯೋಮೆಟ್ರಿಯಲ್ಲಿ ಕೊಟ್ಟಿರ್ತಾರೆ, ಮಗುವಿನ ಹೆಡ್ಡಿಂದ ಕಾಲುವರೆಗೂ ಎಷ್ಟು ಲೆಂತ್ ಇದೆ ಅಂತೆಲ್ಲನೂ ಕೊಟ್ಟಿರ್ತಾರೆ ನಿಮಗೆ.
ಈಗ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದರೆ ನೀವು ಇಲ್ಲಿ ನೋಡ್ತಿರ್ಬೋದು USG ಆಬ್ಸ್ಟೆಟ್ರಿಕ್ ರಿಪೋರ್ಟ್ ಅಂತ ಇದೆ, ಅಂದರೆ ಗ್ರೋತ್ ರಿಪೋರ್ಟ್ ಅಂತ. ಸೊ ಇದ್ರ ಮೇಲೆ ನಿಮ್ಮದು ಪರ್ಸ್ನಲ್ ಡೀಟೇಲ್ಸ್ನ ಕೊಟ್ಟಿರ್ತಾರೆ, ನಿಮ್ಮ ಹೆಸರು, ಏಜು, ಅಡ್ರೆಸ್ ಎಲ್ಲ ಕೊಟ್ಟಿರ್ತಾರೆ, ಯಾವ ಡೇಟ್ ಮಾಡಿಸ್ಕೊಂಡಿರೋದು ಅಂತೆಲ್ಲ. ಸೊ LMP ಅಂದರೆ ನನ್ನ ಲಾಸ್ಟ್ ಮೆನಿಸ್ಟ್ರಲ್ ಪೀರಿಯಡ್ ಡೇಟ್ ಕೊಟ್ಟಿದ್ದಾರೆ, ಅಂದರೆ ನಂದು ಲಾಸ್ಟ್ ಮೆನಿಸ್ಟ್ರಲ್ ಪೀರಿಯಡ್ ಡೇಟ್ ಕೊಟ್ಟಿದ್ದಾರೆ ಮೇಯಲ್ಲಿ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರ್ಬೋದು ನನ್ನ ಸ್ಕ್ಯಾನಿಂಗ್ ಮಾಡಿದ ದಿನ, ಅಂದರೆ ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು December 20ಗೆ. ಸೊ ಅವತ್ತಿಗೆ ನನಗೆ 29 weeks 3 days ಆಗಿತ್ತು. ಸೊ ಲಾಸ್ಟ್ ನನಗೆ ಡೆಲಿವರಿ ಡೇಟ್ ಕೊಟ್ಟಿರೋದು ಮಾರ್ಚ್ ಅಂತ ಕೊಟ್ಟಿದ್ರು 3rd. ಸೊ ಫೆಟಲ್ ಬಯೋಮೆಟ್ರಿ ಅಂದರೆ ಮಗುವಿನ ತಲೆಯಿಂದ ಕಾಲಿನವರೆಗೆ ಇರುವಂತಹ ಅಳತೆ BPD, ಇದ್ರ ಬಗ್ಗೆ ಎಲ್ಲ ನಾನು ಲಾಸ್ಟ್ ವೀಡಿಯೋಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ. BPD, HC, AC, FL ಇದೆಲ್ಲ ಹೇಳಿದ್ದೀನಿ. ಅಂದರೆ ವೀಕ್ಸ್ ಆ ವೀಕ್ ಪ್ರಕಾರ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, ಓಕೆನಾ. BPD ಅಂದರೆ ಬೈಪರಾಟ್ರಲ್ ಡಯಾಮೀಟರ್ ಅಂತ ಹೇಳ್ತೀವಿ, HC ಹೆಡ್ ಸರ್ಕಂಫರೆನ್ಸ್ ಅಂತ, ಮತ್ತು ಅಬ್ಡಾಮಿನಲ್ ಸರ್ಕಂಫರೆನ್ಸ್, ಫೆಮುರಲ್ ಅಂತ ಹೇಳ್ತೀವಿ, FL ಅಂತೆ. ಇದೆಲ್ಲ ನಿಮಗೆ ಆ ಜೆಸ್ಟೇಷನಲ್ ಏಜಿಗೆ ಎಷ್ಟಿದೆ ಅಂತ ಕೊಟ್ಟಿರ್ತಾರೆ ನೋಡಿ ಇಲ್ಲಿ. ನೆಕ್ಸ್ಟ್ ಆವ್ರೇಜ್ ಜೆಸ್ಟೇಷನಲ್ ಏಜ್ ಅಂದರೆ 29 weeks 6 daysಗೆ ±2 weeks ಅಂತ ಕೊಟ್ಟಿದ್ದಾರೆ ಮಾಡಿಸಿರುವಂತಹ ಸ್ಕ್ಯಾನಿಂಗ್ ಪ್ರಕಾರ. ಎಸ್ಟಿಮೇಟೆಡ್ ಫೆಟಲ್ ವೆಯ್ಟ್, ಮಗು ವೆಯ್ಟ್ ಎಷ್ಟಿದೆ ಅಂದರೆ 1420, ಅಂದರೆ 1 kg 420 grams ±210 grams ಅಂತ ಹೇಳಿದ್ದಾರೆ. ಬಟ್ ಡಾಕ್ಟರ್ ನನಗೆ ಅಟ್ಲೀಸ್ಟ್ 1.7 ಆದರೂ ಇರಬೇಕಿತ್ತು ಅಂತ ಹೇಳಿದರು, 1.7ಇಂದ 1.8ವರೆಗೂ ಇರಬೇಕು ಅಂತ ಹೇಳಿದರು. ಸೊ ನೆಕ್ಸ್ಟು ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಅಂದರೆ ಮಗುವಿನ ಹಾರ್ಟ್ ರೇಟು 160 beats per minute ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ನಮಗೆ ಪ್ಲಾಸೆಂಟಾ ಯಾವ ಪೊಸಿಷನ್, ಫಂಡಲ್ ಆ್ಯಂಡ್ ಆ್ಯಂಟಿರಿಯರ್ ಇದೆ, ನನಗೆ ಪ್ಲಾಸೆಂಟಾ ಗ್ರೇಡ್ 2 ಇದೆ ಅಂತ ಕೊಟ್ಟಿದ್ದಾರೆ. ಲಿಕ್ವಿಡ್ ಅಡಿಕ್ವೇಟ್ ಅಂದರೆ ಮಗುವಿನ ಸುತ್ತಲಿರುವ ನೀರು 13.5 cms ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಜಸ್ಟ್ ನಮಗೆ ಇಂಪಾರ್ಟೆಂಟ್ ಏನಂದರೆ ಮಗುವಿನ ಹಾರ್ಟ್ ರೇಟು, ಮಗುವಿನ ವೆಯ್ಟ್ ಎಷ್ಟಿದೆ ಇದೆರಡು, ಮತ್ತು ಯಾವ ಪೊಸಿಷನ್ನಲ್ಲಿದೆ, ಮತ್ತು ನೀರು, ಮಗುವಿನ ಸುತ್ತ ಇರುವ ನೀರೆಲ್ಲ ನಾರ್ಮಲ್ ಆಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಈ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಕೆಳಗೆ ನೀವು ನೋಡ್ತಿರ್ಬೋದು ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಫೀಟಸ್ ಆಫ್ 29 weeks 6 days ±1 week ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಮಗು ಜೀವಂತವಾಗಿ ಇದೆ ಅಂತ, ಓಕೆನಾ. ಸೊ ಇದು 29 weeks 6 daysಗೆ ±1 week ಅಂತ ಕೊಟ್ಟಿದ್ದಾರೆ. ಈ ವೀಕಿಗೆ ಮಗು ಇದೆ ಅಂತ ಅಲ್ಲಿ ಕೊಟ್ಟಿರುವಂಥದ್ದು. ನೆಕ್ಸ್ಟು ಇಲ್ಲಿ ನೋಡ್ತಿರ್ಬೋದು ಗ್ರೋತ್ ನಿಯರ್ಲಿ ಕರೆಸ್ಪಾಂಡಿಂಗ್ಸ್ ಟು LMP ಅಂದರೆ ಲಾಸ್ಟ್ ಮಿನಿಸ್ಟ್ರಲ್ ಪೀರಿಯಡ್ ಪ್ರಕಾರ ಎಷ್ಟು ಗ್ರೋತ್ ಇದೆ ಅಂತ, ಮಗುವಿನ ಗ್ರೋತ್ ಎಷ್ಟಿದೆ ಅಂತ, ಮತ್ತು ಸೆಫಾಲಿಕ್ ಪ್ರೆಸೆಂಟೇಷನ್ ಮಗುವಿನ ತಲೆ ಕೆಳಗೆ ಇದೆ ಅಂತ ಕೊಟ್ಟಿದ್ದಾರೆ ಟೈಮ್ ಆಫ್ ಸ್ಕ್ಯಾನಲ್ಲಿ. ಇದಕ್ಕೆ ರೆಡಿ ಮತ್ತು ಈ ಗ್ರೋತ್ ಸ್ಕ್ಯಾನಿಂದ ಗರ್ಲ್ ಬೇಬಿ ಆಗುತ್ತಾ ಬಾಯ್ ಬೇಬಿ ಆಗುತ್ತಾ ಅನ್ನೋದನ್ನು ಖಂಡಿತ ತಿಳ್ಕೊಳ್ಳೋದಕ್ಕಾಗಲ್ಲ. ಈಗ ಕೆಲವರಿಗೆ ಹಾರ್ಟ್ ರೇಟ್, ಹಾರ್ಟ್ ಬೀಟ್ಸಿಂದ ಕಂಡುಹಿಡಿತೀವಿ ಅಂತ ಹೇಳ್ತಾರೆ, ಬಟ್ ಅದೆಲ್ಲ ಖಂಡಿತ ಸತ್ಯ ಅಲ್ಲ ಅಂತ ಹೇಳ್ತೀನಿ ನಾನು. ಮತ್ತು ಆಂಟೀರಿಯರ್ ಇದ್ರೆ ಗರ್ಲ್ ಬೇಬಿ, ಪೋಸ್ಟೀರಿಯರ್ ಇದ್ರೆ ಬಾಯ್ ಬೇಬಿ, ಪ್ಲಾಸೆಂಟಾ ಅಂತ ಹೇಳ್ತಾರೆ. ಇದೆರಡನ್ನ ನೋಡಿಕೊಂಡು ಗರ್ಲಾ ಬಾಯ್ ಅಂತ ಡಿಸೈಡ್ ಮಾಡ್ತಾರೆ, ಬಟ್ ಇದು ಖಂಡಿತ ತಪ್ಪು ಅಂತಲೇ ಹೇಳ್ತೀನಿ ನಾನು. ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಮಗು ಆಚೆ ಬಂದಾಗಲೇ ನಮಗೆ ಗೊತ್ತಾಗೋದು ಹುಡುಗನ ಹುಡುಗಿ ಪಾಪುನ ಅಂತ. ಸೊ ಯಾವುದೇ ಮಗು ಆಗಲಿ ಕೂಡ ನಾವು ಇಷ್ಟಪಟ್ಟು ನೋಡ್ಕೋಬೇಕಾಗತ್ತೆ, ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ವಾಚಿಂಗ್. ತುಂಬ ಜನ ಯಾವ ಪಾಪು ಆಗಿದೆ ಅಂತ ಕಮೆಂಟ್ಸ್ ಮಾಡ್ತಿದ್ದಾರೆ. ಗೆಸ್ ಮಾಡಿ ಗ್ರೋತ್ ಸ್ಕ್ಯಾನ್ ರಿಪೋರ್ಟ್ನ ನೋಡಿ. ಪಕ್ಕ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಖಂಡಿತ ಯಾವ ಪಾಪು ಆಗಿದೆ ಅಂತ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕೂಡ ಹೇಳಿ ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡ್ತೀರಿ.